ಹಾಯ್ ಹಲೋ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಸುವರ್ಣ ಡಿಜಿಟಲ್. ನಾನು ಭೀಮ್ಶ್ರೀ. ಕೆಲವೇ ಗಂಟೆಗಳ ಹಿಂದೆ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಒಂದು ಟ್ವೀಟನ್ನು ಮಾಡ್ತಾರೆ. ಆ ಟ್ವೀಟಲ್ಲಿ 3 ಮಹತ್ವದ ಸಂಗತಿಗಳನ್ನು ನಾವು ಗಮನಿಸ್ತೀವಿ. ಮೊದಲನೇ ಸಂಗತಿ ಏನಂತಂತಂದ್ರೆ 200 ಉಗ್ರರ ಬಂಧನ. ಎರಡನೇ ಸಂಗತಿ ಏನಂತಂತಂದ್ರೆ 14 ರಾಜ್ಯಗಳಲ್ಲಿ ದಾಳಿ. ಇನ್ನು ಮೂರನೇ ಮಹತ್ವದ ಸಂಗತಿ ಏನಂತಂತಂದ್ರೆ ದೇಶವನ್ನೇ ಬೆಚ್ಚಿ ಬೀಳಿಸ್ಲಿಕ್ಕೆ ಹೊರಟಿರುವಂತಹ ಒಂದು ದೊಡ್ಡ ಟೆರರ್ ನೆಟ್ವರ್ಕ್ನ ಧ್ವಂಸ. ಹಾಗಾದರೆ ಆಗಸ್ಟ್ 15ರ ಹಿಂದಿನ ದಿನ ಏನಾಗಿತ್ತು? ಅಲ್ಲದೆ ಈ ಟ್ವೀಟ್ ಮುಖಾಂತರ ಅಮಿತ್ ಶಾ ಅವರು ದೇಶಕ್ಕೆ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಎನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ 14 ರಾಜ್ಯಗಳ ಮೇಲೆ ದಾಳಿ ಏನಿದು ಅಂತ ನಾವು ನೋಡಲು ಹೊರಟ್ರೆ, ಪಾಕಿಸ್ತಾನದಲ್ಲೇ ಕುಳಿತು ಸ್ಲೀಪರ್ ಸೆಲ್ಗಳ ಮೂಲಕ 14 ರಾಜ್ಯಗಳಲ್ಲಿನ ಪ್ರಮುಖ ನಗರಗಳು ಹಾಗೂ ಧಾರ್ಮಿಕ ಕೇಂದ್ರಗಳು, ಜನನಿಬಿಡ ಸ್ಥಳಗಳ ಮೇಲೆ ಕೆಲವು ಬಾಂಬ್ ಸ್ಫೋಟಕ್ಕೆ, ದುಷ್ಕೃತ್ಯಕ್ಕೆ ಈ ಪಾಕ್ನ ಉಗ್ರರು ಮುಂದಾಗಿದ್ರು ಅನ್ನುವಂತಹ ಮಾಹಿತಿ ಇಂಟೆಲಿಜೆನ್ಸ್ ಬ್ಯೂರೋಗೆ ಬರುತ್ತೆ. ಆ ಮಾಹಿತಿ ಬಂದ ತಕ್ಷಣ ಅದನ್ನು ಗೃಹ ಸಚಿವಾಲಯದ ಒಂದು ಗಮನಕ್ಕೆ ತರ್ತಾರೆ. ಆನಂತರ ಗೃಹ ಸಚಿವಾಲಯ ಗ್ರೀನ್ ಸಿಗ್ನಲ್ ಕೊಡೋದನ್ನೇ ಕಾಯ್ತಿರ್ತವೆ ಭದ್ರತಾ ಪಡೆಗಳು. ಆ ಗ್ರೀನ್ ಸಿಗ್ನಲ್ ಕೊಟ್ಟುಗಳೇ ಅದೇನೋ ಅಂತಾರಲ್ಲ, ನುಗ್ಗಿ ಹೊಡಿತೀವಿ ಅಂತ, ಆ ರೀತಿ ಭದ್ರತಾ ಪಡೆಗಳು ಆ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡಿವೆ. ಈ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಈ ಆಪರೇಷನ್ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಈಗಾಗಲೇ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಹಾಗಂದ್ರೆ ಇದರಲ್ಲಿ ವಿಶೇಷತೆ ಏನಿದೆ ಅಂತಂತಂದರೆ, ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ಟ್ವಿಸ್ಟ್ ಇರೋದು ಏನಂತಂತಂದರೆ, ಏನು ಉಗ್ರರ ಅಡಗುತಾಣಗಳಲ್ಲಿ ಸಿಕ್ಕುವಲ್ಲ ಆ ವೆಪನ್ಸು ಕಂಟ್ರಿ ಮೇಡ್ ಪಿಸ್ತೂಲ್ಗಳಾಗಿರಲಿಲ್ಲ. ಅದರ ಬದಲಾಗಿ IED ವೆಪನ್ಸ್ಗಳಾಗಿದ್ವು. ಅಂದರೆ ಸಿಲಿಂಡರ್ ಜಾಯಿಂಟೆಡ್ ಗನ್ಗಳಾಗಿದ್ವು. ಆಮೇಲೆ ಆ ಉಗ್ರರು ಬಳಸಿರುವಂತಹ ಬಾಂಬು ಹಾಗೂ ಪಿಸ್ತೂಲ್ಗಳ ಮೇಲೆ, ಅಂದರೆ ಆ ಗನ್ಗಳ ಮೇಲೆ ಪಾಕಿಸ್ತಾನ್ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಎಂಬ ಮುದ್ರೆಗಳು ಇದ್ವು. ಆ ಮುದ್ರೆಗಳು ಏನು ಹೇಳ್ತವೆ ಅಂತಂದರೆ, ಇಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಆ ಮುದ್ರೆಗಳು ಏನು ಹೇಳ್ತವೆ ಅಂತಂದರೆ, ಏನು ಆ ವೆಪನ್ಸ್ ಇದಾವಲ್ಲ, ಆ ವೆಪನ್ಸ್ ತಯಾರಾಗಿದ್ದು ಪಾಕಿಸ್ತಾನ್ ಮಿಲಿಟರಿ ಮತ್ತು ಪಾಕಿಸ್ತಾನ್ ಸರ್ಕಾರದ ಒಂದು ನೆರವಿನಿಂದ, ಪಾಕಿಸ್ತಾನ್ ಮಿಲಿಟರಿ ತಯಾರಿಸಿರೋದು ಮತ್ತು ಪಾಕಿಸ್ತಾನ್ ಸರ್ಕಾರದ ನೆರವಿನಿಂದ ತಯಾರಾಗಿರೋದು. ಇಲ್ಲಿ ನೋಡ್ಬೋದು ನೀವು, ಪಾಕಿಸ್ತಾನದ ಒಂದು ಆ ಕುತಂತ್ರಕ್ಕೆ ಇವತ್ತು ಜಗತ್ತೇ ಈ ಜಗತ್ತೇ ಇವತ್ತು ಸಾಕ್ಷಿಯಾಗಿದೆ. ಅಲ್ಲದೆ ಇನ್ನು 14 ರಾಜ್ಯಗಳ ಮೇಲಿನ ದಾಳಿನ ನೋಡಿದ್ವಿ. ಆಮೇಲೆ ಈ ಪಾಕಿಸ್ತಾನ್ ಆರ್ಡಿನೆನ್ಸ್ ಫ್ಯಾಕ್ಟರಿ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಈ ಮೂಲ, ಅಂದರೆ ಈ ಸ್ಫೋಟಕ್ಕೆ ಯಾವ ಉಗ್ರ ಅಂತಂತಂದರೆ ಅವನ ಹೆಸರು ಶಹಜಾದ್ ಭಟ್ಟಿ. ಈ ಶಹಜಾದ್ ಭಟ್ಟಿ ಯಾರನ್ನೋದನ್ನು ನೋಡ್ತಾ ಹೋದರೆ, ಏನು ಪಾಕ್ ಹಾಗೂ ದುಬೈನಲ್ಲಿ ಈ ಉಗ್ರರ ತಾಣಗಳನ್ನು ಬೆಳೆಸುವುದೇ ಒಂದು ಮೂಲ ಕೆಲಸ ಆಗಿರ್ತದೆ. ಅಲ್ಲದೆ ಅಲ್ಲಿ ದುಬೈನಲ್ಲಿ ಇದ್ಕೊಂಡು ಎಲ್ಲ ಯುವಕರನ್ನು ಸೆಳೆದು ಉಗ್ರರ ತನ್ನ ಒಂದು ಸದ್ಬಳಕೆ, ಅಂದರೆ ಅವರನ್ನು ಉಗ್ರರನ್ನಾಗಿ ರೂಪಿಸುವುದು, ಇಂತಹ ದುಷ್ಕೃತ್ಯಗಳಿಗೆ ಅವರನ್ನು ಬಳಸ್ಕೊಳ್ಳೋದೇ ಇವನ ಮೂಲ ಕೆಲಸ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಇದನ್ನಷ್ಟೇ ಅಲ್ಲ, ಏನು ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಲಾಸ್ಟ್ ಟೈಮ್ ಇತ್ತೀಚೆಗಷ್ಟೇ ಘಟನೆ ನಡೆದಿದ್ದಲ್ಲ, ಅದ್ರ ಮೇಲೂ ಈ ಶಹಜಾದ್ ಭಟ್ಟಿ ಮೇಲೆ ಆರೋಪ ಇತ್ತು. ಈ ಎಲ್ಲ ಮೂಲಾಧಾರಗಳನ್ನ ಇಟ್ಕೊಂಡು ಇವತ್ತು ಏನು ಭದ್ರತಾ ಪಡೆಗಳಿದಾವಲ್ಲ, ಆ ಭದ್ರತಾ ಪಡೆಗಳು ಶಹಜಾದ್ ಭಟ್ಟಿ ಅನ್ನೋ ಉಗ್ರನನ್ನು ಸೆದೆಬಡ್ದಿದೆ. ಹಾಗಾದರೆ ಈಗ ಅಮಿತ್ ಶಾ ಅವರ ಟ್ವೀಟಿಗೆ ಹೋಗೋಣ. ಅಮಿತ್ ಶಾ ಅವ್ರ ಟ್ವೀಟ್ ಏನು ಹೇಳುತ್ತೆ ಅಂತಂತಂದರೆ, ಇದೇನೈತಲ್ಲ ಕಾರ್ಯಾಚರಣೆ, ಇದು 0 ಟಾಲರೆನ್ಸ್ ನೀತಿಗೆ ಸಾಕ್ಷಿಯಾಗಿದೆ ಎನ್ನುವುದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಈ ಭಾರತದ ಶಾಂತಿಗೆ ಧಕ್ಕೆ ತರುವಂತಹ ಯಾವುದೇ ದುಷ್ಟಶಕ್ತಿಗಳು 14 ರಾಜ್ಯಗಳಲ್ಲಿ ಮಾತ್ರ ಅಲ್ಲ, ಈ ಭಾರತ ಬಿಟ್ಟು ಆಚೆಗಿದ್ರೂ ಈ ಭದ್ರತಾ ಪಡೆಗಳು ಅವರನ್ನು ನುಗ್ಗಿ ಹೊಡಿತೀವಿ ಅನ್ನುವಂತಹ ಮಾತನ್ನು ಆ ಟ್ವೀಟ್ನಲ್ಲಿ ನೀಡಿದ್ದಾರೆ. ಹಾಗಾದರೆ ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇರಿ ಸುವರ್ಣ ನ್ಯೂಸ್. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.